ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಶ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ರಾಶ್ರಮ್ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಭಾರತದಲ್ಲಿ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ಅಥವಾ ದಿವಾಳಿತನ ನೀತಿಯನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಗಿತ್ತು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ಗಳಲ್ಲಿ 2012, 2014, 2016 ಅಥವಾ 2018 ಅಂತ ನೀಡಲಾಗಿತ್ತು. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3. 2016ನೇ ಇಸವಿಯಲ್ಲಿ ಭಾರತದಲ್ಲಿ ಈ IBC ಅಥವಾ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡನ್ನು ಜಾರಿಗೊಳಿಸಲಾಗಿತ್ತು. ಆಪ್ಷನ್ 3 ವಾಸ್ ರೈಟ್ ಆನ್ಸರ್. ಭಾರತದಲ್ಲಿ ಈ ಸಾಲವನ್ನು ಪಡೆದುಕೊಂಡಿರುವಂತಹ ವ್ಯಕ್ತಿಯಾಗಿರಬಹುದು ಅಥವಾ ಯಾವುದೇ ಕಂಪನಿಗಳಾಗಿರಬಹುದು, ಆ ಒಂದು ಪಡೆದ ಸಾಲವನ್ನು ಮರುಪಾವತಿ ಮಾಡದೇ ಇರುವಂತಹ ಸ್ಥಿತಿಯನ್ನು ಇನ್ಸಾಲ್ವೆನ್ಸಿ ಅಥವಾ ದಿವಾಳಿತನ ಅಂತ ಗುರುತಿಸಲಾಗುತ್ತೆ. ಭಾರತದಲ್ಲಿ 2016ಕ್ಕಿಂತ ಮುಂಚೆ ಇದ್ದಂತಹ ಈ ದಿವಾಳಿತನಕ್ಕೆ ಸಂಬಂಧಪಟ್ಟಂತೆ ಇದ್ದಂತಹ ಎಲ್ಲ ಕಾನೂನುಗಳನ್ನು ಕ್ರೋಢೀಕರಿಸುವುದರ ಮೂಲಕ, ಕನ್ಸಾಲಿಡೇಟ್ ಮಾಡುವುದರ ಮೂಲಕ ಈ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡನ್ನು ಜಾರಿಗೊಳಿಸಲಾಗುತ್ತೆ. ಆಗಲೇ ತಿಳಿಸಿದ ಹಾಗೆ ಈ ದಿವಾಳಿತನ ಅಂತ ಇನ್ಸಾಲ್ವೆನ್ಸಿ ಮತ್ತು ಬ್ಯಾಂಕ್ರಪ್ಸಿ ಈ ಎರಡು ಪದಗಳಿಗೂ ಕೂಡ ಕನ್ನಡದಲ್ಲಿ ಅರ್ಥ ಬರುತ್ತೆ. ಆದರೆ ಈ ಟೆಕ್ನಿಕಲ್ ಆಗಿ IBC ಕೋಡ್ನಲ್ಲಿ ಈ ಎರಡು ಪದಗಳಿಗೆ ವಿಶೇಷವಾದಂತಹ ಒಂದು ಡೆಫಿನಿಷನ್, ವ್ಯಾಖ್ಯಾನವನ್ನು ನೀಡಲಾಗಿದೆ. ಇನ್ಸಾಲ್ವೆನ್ಸಿ ಅಂತಂದರೆ ಜನರಲ್ ಟರ್ಮ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಏನು ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಆಗಿರಬಹುದು, ಇಂಡಿವಿಜುವಲ್, ಅಥವಾ ಯಾವುದೇ ಒಂದು ಫರ್ಮ್ ಅಥವಾ ಕಂಪನಿಗಳಾಗಿರ್ಬೋದು. ಸೊ ಈ ಕಂಪನಿ ಅಥವಾ ವ್ಯಕ್ತಿಗಳಿಗೆ ತಾವು ಪಡೆದುಕೊಂಡಿರುವಂತಹ, ಅಂದರೆ ಬ್ಯಾಂಕ್ಗಳಿಂದ ಪಡೆದುಕೊಂಡಿರುವಂತಹ ಸಾಲವನ್ನು ಮರುಪಾವತಿ ಮಾಡದೇ ಇರುವಂತಹ ಒಂದು ಪರಿಸ್ಥಿತಿಯನ್ನು ಅಥವಾ ರೀಪೇ ಮಾಡದೇ ಇರುವಂತಹ ಒಂದು ಪರಿಸ್ಥಿತಿಯನ್ನು ಇನ್ಸಾಲ್ವೆನ್ಸಿ ಅಂತ ಜನರಲ್ ಟರ್ಮಲ್ಲಿ ನಾವು ಗುರುತಿಸ್ತೇವೆ. ಇದು IBC ಕೋಡ್ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಅದೇ ರೀತಿಯಾಗಿ ಬ್ಯಾಂಕ್ರಪ್ಸಿ ಅಂತಂದರೆ ಕನ್ನಡದಲ್ಲಿ ದಿವಾಳಿತನ ಅಂತ ಬಂದರೂ ಸಹ ಟೆಕ್ನಿಕಲ್ಲಿ ಇದರ ವ್ಯಾಖ್ಯಾನವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಯಾವುದೇ ಒಂದು ಕೋರ್ಟ್ ಅಥವಾ ಯಾವುದೇ ಒಂದು ನ್ಯಾಯಾಂಗದ ಜ್ಯೂರಿಸ್ಡಿಕ್ಷನ್ನಲ್ಲಿರುವಂತಹ ಸಂಸ್ಥೆಯ ಮೂಲಕ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಯಾವುದೇ ಒಂದು ಕಂಪನಿಗಳು ತಾವು ಪಡೆದುಕೊಂಡಿರುವಂತಹ ಸಾಲವನ್ನು ಮರುಪಾವತಿ ಮಾಡದೇ ಇರುವಂತಹ ಸಂದರ್ಭವನ್ನು ಅಥವಾ ಸ್ಥಿತಿಯನ್ನು ಕಾನೂನುಬದ್ಧವಾಗಿ ಘೋಷಣೆ ಮಾಡಿದರೆ, ಅಂದರೆ ಕೋರ್ಟ್ಗಳ ಮುಖಾಂತರ ಈ ಲೀಗಲ್ ಡಿಕ್ಲರೇಷನ್ ಆದರೆ ಆ ಒಂದು ಸ್ಥಿತಿಯನ್ನು ಬ್ಯಾಂಕ್ರಪ್ಸಿ ಅಂತ ಕರೆಯಲಾಗುತ್ತೆ. ಸೊ ಇನ್ಸಾಲ್ವೆನ್ಸಿ ಮತ್ತು ಬ್ಯಾಂಕ್ರಪ್ಸಿ ಇದರ ನಡುವಿನ ಡಿಫ್ರೆನ್ಸ್ ಏನು ಅಂತ ಅರ್ಥ ಆಯಿತು ಅಂತ ಅನ್ಕೋತೀನಿ. ಬ್ಯಾಂಕ್ರಪ್ಸಿ ಅಂತಂದರೆ ಯಾವುದೇ ಒಂದು ಕಾಂಪಿಟೆಂಟ್ ಜ್ಯೂರಿಸ್ಡಿಕ್ಷನ್ ಅಥವಾ ನ್ಯಾಯ ವ್ಯವಸ್ಥೆಯ ಮೂಲಕ ಕಾನೂನುಬದ್ಧವಾಗಿ ಆ ವ್ಯಕ್ತಿ ಅಥವಾ ಸಂಸ್ಥೆಯನ್ನು ದಿವಾಳಿಯಾಗಿದ್ದಾನೆ ಅಂತ ಘೋಷಣೆ ಮಾಡಿದಂತಹ ಪರಿಸ್ಥಿತಿಯನ್ನು ಬ್ಯಾಂಕ್ರಪ್ಸಿ ಅಂತ ಘೋಷಣೆ ಮಾಡಲಾಗುತ್ತೆ ಅಥವಾ ಗುರುತಿಸಲಾಗುತ್ತೆ. ಇನ್ನು ಭಾರತದಲ್ಲಿ ಈ 2016ಕ್ಕಿಂತ ಮುಂಚೆ ಇದ್ದಂತಹ ಎಲ್ಲ ಇನ್ಸಾಲ್ವೆನ್ಸಿಗೆ ಸಂಬಂಧಪಟ್ಟಂತಹ ಕಾನೂನುಗಳನ್ನು ಕನ್ಸಾಲಿಡೇಟ್ ಮಾಡುವುದರ ಮೂಲಕ ಅಥವಾ ಕ್ರೋಢೀಕರಿಸುವುದರ ಮೂಲಕ ಈ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡನ್ನು ಜಾರಿಗೊಳಿಸಲಾಗುತ್ತೆ. ಮತ್ತು ಇದರಿಂದ ಇನ್ನೊಂದು ಪ್ರಮುಖವಾದಂತಹ ಉಪಯೋಗ ಏನು ಅಂತಂದರೆ, ಈ ಬ್ಯಾಂಕ್ಗಳಿಂದ ಪಡೆದುಕೊಂಡಂತಹ ಸಾಲವನ್ನು ಮರುಪಾವತಿ ಮಾಡದೆ ಹೋದರೆ ಬ್ಯಾಂಕ್ಗಳಿಗೂ ಕೂಡ ಆ ಒಂದು ಸಾಲ ಹೊರೆಯಾಗಿ ಪರಿಣಮಿಸುತ್ತದೆ. ಆ ಒಂದು ಪರಿಸ್ಥಿತಿಯನ್ನು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಗುರುತಿಸಲಾಗುತ್ತೆ. ಕನ್ನಡದಲ್ಲಿ ಅನುತ್ಪಾದಕ ಆಸ್ತಿಗಳು ಅಂತ ಆ ಒಂದು ಸಂದರ್ಭದಲ್ಲಿ ಬ್ಯಾಂಕ್ಗಳ ಸಾಲವನ್ನು ಗುರುತಿಸಲಾಗುತ್ತೆ. ಸೊ ಈ ಒಂದು NPA ಅಥವಾ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ಗಳನ್ನು, ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲೂ ಕೂಡ ಮತ್ತು ಈ ಕಂಪನಿಗಳಿಗೆ ಒಂದು ಪ್ರಮುಖವಾದಂತಹ ಎಕ್ಸಿಟ್ ಪ್ಲ್ಯಾನನ್ನು ಒದಗಿಸುವುದು ಮತ್ತು ಈ ಬ್ಯಾಂಕ್ಗಳ ಬ್ಯಾಲೆನ್ಸ್ ಶೀಟ್ಗಳಲ್ಲಿ ನಾನ್ ಪರ್ಫಾರ್ಮಿಂಗ್ ಅಸೆಟನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲೂ ಅಥವಾ ರೈಟ್ ಆಫ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಈ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ಸಾಕಷ್ಟು ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ 2016ರಿಂದ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಈ IBC ಕೋಡನ್ನು ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಂಸ್ಥೆ ಯಾವುದು ಅಂತಂದರೆ 2016ನೇ ಇಸವಿಯಲ್ಲಿ ಸ್ಥಾಪನೆಯಾದಂತಹ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಬೋರ್ಡ್ ಆಫ್ ಇಂಡಿಯಾ IBBI ಅನ್ನುವ ಈ ಒಂದು ಸಂಸ್ಥೆಯ ಮೂಲಕ, ಮಂಡಳಿಯ ಮೂಲಕ ಈ IBC ಕೋಡನ್ನು ಅನುಷ್ಠಾನಗೊಳಿಸಲಾಗುತ್ತೆ. ಈ ಕಂಪನಿಗಳು ಮತ್ತು ಬ್ಯಾಂಕ್ಗಳ ನಡುವಿನ ಈ ಒಂದು ಘರ್ಷಣೆಯನ್ನು ಕಡಿಮೆ ಮಾಡುವುದರ ಮೂಲಕ ಆ ಒಂದು ಬ್ಯಾಂಕ್ಗಳ NPAಗಳನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಇದು ಸಾಕಷ್ಟು
ಸಹಾಯಕಾರಿ ಆಗಿದೆ. ಭಾರತದ ಒಂದು ಪ್ರಮುಖವಾದಂತಹ ಹೆಜ್ಜೆ ಅಂತ ಈ ಒಂದು IBC ಕೋಡ್ ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಎಲ್ಲ ಪಾಯಿಂಟ್ಸ್ಗಳನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ. 2016 ಅಂತ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಾಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರಿ. ನಿಮ್ಮ ಆನ್ಸರ್ಗಳು ಕರೆಕ್ಟ್ ಇರಲಿ ತಪ್ಪಿರಲಿ ಅಟ್ಲೀಸ್ಟ್ ಪಾರ್ಟಿಸಿಪೇಟ್ ಮಾಡಿ, ಗೆಸ್ ಮಾಡಿ, ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಇವತ್ತಿನ ಪ್ರಶ್ನೆ ಆರ್ಟ್ ಆ್ಯಂಡ್ ಕಲ್ಚರ್ಗೆ ರಿಲೇಟ್ ಆದಂತಹ ಒಂದು ಪ್ರಶ್ನೆಯಾಗಿದ್ದು, ಈ ಮೀನಾಕರಿ ಅನ್ನುವ ಹ್ಯಾಂಡಿಕ್ರಾಫ್ಟ್ ಅಥವಾ ಮೀನಾಕರಿ ಅನ್ನುವ ಕರಕುಶಲ ಕಲೆ ಭಾರತದ ಯಾವ ರಾಜ್ಯದಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಅಂತ ಪ್ರಶ್ನೆ ಇದೆ. ಮೀನಾಕರಿ ಹ್ಯಾಂಡಿಕ್ರಾಫ್ಟ್ ಅಂತ ಇದನ್ನು ಕರೀತಾರೆ. ಈ ಒಂದು ಇಮೇಜ್ನಲ್ಲಿ ಕೂಡ ನೋಡ್ಬೋದು. ಈ ಮೀನಾಕರಿ ಹ್ಯಾಂಡಿಕ್ರಾಫ್ಟನ್ನು ಒಂದು ಕಲೆಯಲ್ಲಿ ಯಾವ ರೀತಿಯಾದಂತಹ ಒಂದು ಆಕೃತಿಯನ್ನು ರೂಪಿಸಲಾಗಿದೆ ಅಂತ. ಸೊ ಇದು ಯಾವ ರಾಜ್ಯದಲ್ಲಿ ಪ್ರಸಿದ್ಧವಾದಂತಹ ಒಂದು ಕಲೆಯಾಗಿದೆ ಅಂತ ಗುರುತಿಸಿ ಕಮೆಂಟ್ ಮಾಡಿ. ಆಪ್ಷನ್ಸ್ಗಳನ್ನು ನೋಡೋಣ. ಮೊದಲನೇ ಆಪ್ಷನ್ ಬಿಹಾರ, ಎರಡನೇದು ರಾಜಸ್ಥಾನ್, ಆಪ್ಷನ್ 3 ಗುಜರಾತ್ ಅಥವಾ ಆಪ್ಷನ್ 4 ಉತ್ತರ ಪ್ರದೇಶ್ ಅಂತ ನೀಡಲಾಗಿದೆ. ನಿಮ್ಮ ಉತ್ತರಗಳನ್ನು ಗೆಸ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಆದಂತಹ ಅನೌನ್ಸ್ಮೆಂಟ್. ಮಾರ್ಚ್ 30ನೇ ತಾರೀಕಿನಿಂದ 60 ದಿನಗಳ PDO ಮತ್ತು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಪ್ರಿಪ್ರೇಷನನ್ನು ಮಾಡಿಸುವಂತಹ ನಿಟ್ಟಿನಲ್ಲಿ ಕ್ರ್ಯಾಶ್ ಕೋರ್ಸ್ಗಳನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಜನರಲ್ ಅವೇರ್ನೆಸ್, ಕರೆಂಟ್ ಅಫೇರ್ಸ್, ಜನರಲ್ ಇಂಗ್ಲೀಷ್, ಜನರಲ್ ಕನ್ನಡ ಮತ್ತು ಕಂಪ್ಯೂಟರ್ ಜ್ಞಾನಗಳನ್ನು ಕೂಡ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ಕವರ್ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಡಿಸೈನ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಪೇಪರ್ 1 ಮತ್ತು ಪೇಪರ್ 2ಗಳಿಗೆ ವಿಶೇಷವಾದಂತಹ ಟೆಸ್ಟ್ ಸಿರೀಸ್ಗಳನ್ನು, ಉಚಿತವಾದಂತಹ ಟೆಸ್ಟ್ ಸಿರೀಸ್ಗಳನ್ನು ಪ್ರಾರಂಭ ಮಾಡಲಾಗ್ತಾ ಇದ್ದು, ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಅಭ್ಯರ್ಥಿಗಳು ಸಪ್ತಾಪುರದಲ್ಲಿರುವಂತಹ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬೋದು. ಅಥವಾ ನಿಮಗೇನಾದರೂ ಕ್ವೆರೀಸ್ಗಳಿವೆ ಅಂತಂದರೆ ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ನಿಮ್ಮ ಕ್ವೆರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೋದಾಗಿದೆ. ಇದರ ಫೀಸನ್ನು 3499 ರೂಪೀಸ್ ಮಾತ್ರ ನೀಡಲಾಗಿದೆ. ಸೊ ಇಂಟ್ರೆಸ್ಟೆಡ್ ಅಸ್ಪಿರೆಂಟ್ಸ್ಗಳು ಈ ಕೋರ್ಸನ್ನು ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಆರ್ಟಿಕಲ್ ಏನು ಅಂತ ನೋಡೋಣ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಏನು ಅಂತಂದರೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯ ಆಧಾರದ ಮೇಲೆ ಡೆವಲಪ್ ಮಾಡಲಾದಂತಹ ಚಾಟ್ GPT ಅಂತ ನೀವೆಲ್ಲ ಓದಿರ್ಬೋದು. ಅಷ್ಟೇ ಅಲ್ಲದೆ ಸಾಕಷ್ಟು ಜನ ಈ ಒಂದು ಅಪ್ಲಿಕೇಶನನ್ನು ಬಳಸಿದ್ದೀರಿ ಅಂತ ಅನ್ಕೋತೀನಿ. ಬಳಸಿಲ್ಲ ಅಂದರೆ ಡೌನ್ಲೋಡ್ ಮಾಡಿಕೊಂಡು ನೀವು ಟ್ರೈ ಮಾಡ್ಬೋದು. ಚಾಟ್ GPT ಅನ್ನೋದು ಒಂದು ಚಾಟ್ ಬಾಟ್ ಆದಂತಹ ಒಂದು ಅಪ್ಲಿಕೇಶನ್ ಆಗಿದೆ. ಸೊ ಇದರಲ್ಲಿ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೀವು ಟೈಪ್ ಮಾಡಿದರೆ ಅದಕ್ಕೆ ಆನ್ಸರ್ಗಳನ್ನು ಆಟೋಮೆಟಿಕ್ಕಾಗಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಅದಕ್ಕೆ ಲಿಂಕ್ ಮಾಡಲಾದಂತಹ ಡೇಟಾಗಳನ್ನು ಅನಲೈಸ್ ಮಾಡಿ ಆ ಒಂದು ಪ್ರಶ್ನೆಗೆ ಆನ್ಸರ್ ಮಾಡುವಂತಹ ನಿಟ್ಟಿನಲ್ಲಿ ಮಾಹಿತಿಯನ್ನು ಈ ಚಾಟ್ GPT ಅನ್ನುವ ಅಪ್ಲಿಕೇಶನ್ ಮುಖಾಂತರ ನೀಡಲಾಗುತ್ತೆ. ಸೊ ಇದೇ ರೀತಿಯಾದಂತಹ ಚಾಟ್ GPT ಅಂತೆ ಅದರ ಒಂದು ಸಿಮಿಲರ್ ಆದಂತಹ ಟಾಸ್ಕನ್ನು ಪರ್ಫಾರ್ಮ್ ಮಾಡುವಂತಹ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರದ ಮೇಲೆ ಡೆವಲಪ್ ಮಾಡಲಾದಂತಹ ಒಂದು ಪ್ಲ್ಯಾಟ್ಫಾರ್ಮ್ ಯಾವುದು ಅಂತಂದರೆ ಕೃತ್ರಿಮ್ AI ಅಂತ. ಕೃತ್ರಿಮ್ AI ಅಥವಾ ಕೃತ್ರಿಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಭಾರತದ ಈ ಮಲ್ಟಿನ್ಯಾಷನಲ್ ರೈಡ್ ಶೇರಿಂಗ್ ಕಂಪನಿಯಾದಂತಹ ಓಲಾ ಕಂಪನಿಯ ಮುಖಾಂತರ ಈ ಕೃತ್ರಿಮ್ AI ಅನ್ನುವ ಒಂದು ಚಾಟ್ ಬಾಟ್ ಪ್ಲ್ಯಾಟ್ಫಾರ್ಮನ್ನು ಡೆವಲಪ್ ಮಾಡಲಾಗಿದೆ. ನೋಟ್ ಮಾಡಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದು. ಭಾರತದ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಚಾಟ್ ಬಾಟ್ ಪ್ಲ್ಯಾಟ್ಫಾರ್ಮ್ ಯಾವುದು, ವೇದಿಕೆ ಯಾವುದು ಅಂತಂದರೆ, ಅಪ್ಲಿಕೇಶನ್ ಯಾವುದು ಅಂತಂದರೆ ಕೃತ್ರಿಮ್ AI ಅಂತ. ಯಾವ ರೀತಿಯಾಗಿ ಚಾಟ್ GPT ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ, ಸೊ ಅದೇ ರೀತಿಯಾಗಿ ಭಾರತದ ದೇಶೀಯವಾದಂತಹ ಈ ಒಂದು ಪ್ಲ್ಯಾಟ್ಫಾರ್ಮ್ ಯಾವುದು ಅಂತಂದರೆ ಕೃತ್ರಿಮ್ AI ಅಂತ ನೆನ್ಪಿಟ್ಕೊಳ್ಳಿ. ಇನ್ನು ಈ ಒಂದು ಪ್ಲ್ಯಾಟ್ಫಾರ್ಮ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಓಲಾ ಅನ್ನುವ ಮಲ್ಟಿನ್ಯಾಷನಲ್ ಕಂಪನಿ, ರೈಡ್ ಶೇರಿಂಗ್ ಕಂಪನಿ ಬಗ್ಗೆ ನೀವೆಲ್ಲ ಓದಿರ್ಬೋದು ಅಥವಾ ನೀವೆಲ್ಲ ಬಳಸಿರ್ಬೋದು ಈ ಅಪ್ಲಿಕೇಶನನ್ನು. ಸೊ ಓಲಾ ಸಂಸ್ಥೆಯ ಡೆವಲಪರ್ ಆದಂತಹ ಅಥವಾ ಆ ಸಂಸ್ಥೆಯ ಮಾಲೀಕರಾದಂತಹ CEO ಆಗಿರುವಂತಹ ಭವಿಷ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ಈ ಕೃತ್ರಿಮ್ AI ಅನ್ನು ದೇಶೀಯವಾಗಿ ಡೆವಲಪ್ ಮಾಡಿ ಇದನ್ನು
ಪಬ್ಲಿಷ್ ಮಾಡಲಾಗಿದೆ ಅಥವಾ ಇದನ್ನು ಈ ಸಾರ್ವಜನಿಕ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ರಿಲೀಸ್ ಮಾಡಲಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅದೇ ರೀತಿಯಾಗಿ ಇದು ಒಂದು ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಆಗಿದ್ದು ಸದ್ಯಕ್ಕೆ ಈ ಡೆವಲಪ್ಮೆಂಟ್ ಹಂತದಲ್ಲಿರುವಂತಹ ಈ ಒಂದು ಅಪ್ಲಿಕೇಶನನ್ನು ಬೀಟಾ ವರ್ಷನ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ಗಳು ಈ ಚಾಟ್ GPT ಬದಲಾಗಿ ಈ ಕೃತ್ರಿಮ್ AI ಅನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ಒಮ್ಮೆ ಟ್ರೈ ಮಾಡ್ಬೋದು. ಇನ್ನು ಈ ಕೃತ್ರಿಮ್ ಅಂತಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡದಲ್ಲಿ ಕೃತಕ ಅಂತ ಅರ್ಥ ಬರುತ್ತೆ, ಸಂಸ್ಕೃತದಲ್ಲಿ ಆರ್ಟಿಫಿಷಿಯಲ್ ಅಂತ ಇದರ ಎಕ್ಸಾಕ್ಟ್ ಆದಂಥ ಮೀನಿಂಗ್ ಆಗುತ್ತೆ. ಇದು ಭಾರತದ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ ಆದಂತಹ ಕಂಪ್ಯೂಟಿಂಗ್ ಸ್ಟ್ಯಾಕ್ ಆಗಿದೆ ಅಂತ ನಾವು ಗುರುತಿಸಬೇಕಾಗುತ್ತೆ. ಇದರಲ್ಲಿ ಪ್ರಮುಖವಾಗಿ 2 ಕ್ಲಾಸಿಫಿಕೇಷನ್ಸ್ಗಳನ್ನು ಮಾಡಲಾಗಿದ್ದು, ಒಂದು ಕೃತ್ರಿಮ್ AI ಬೇಸಿಕ್ ಮಾಡೆಲ್ ಮತ್ತು ಕೃತ್ರಿಮ್ AI ಪ್ರೊಫೆಷನಲ್ ಮಾಡೆಲ್ ಅಂತ ಪ್ರೋ ಮಾಡೆಲ್ ಅಂತ ಗುರುತಿಸಲಾಗ್ತಾ ಇದೆ. ಸೊ ಅದೇ ರೀತಿಯಾಗಿ ಇದರ ವಿಶೇಷತೆ ಏನು ಅಂತಂದರೆ ಚಾಟ್ GPTಯಲ್ಲಿ ಸಾಮಾನ್ಯವಾಗಿ ನೀವು ಇಂಗ್ಲೀಷ್ನಲ್ಲಿ ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ ಆ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ. ಆದರೆ ಈ ಕೃತ್ರಿಮ್ AI ಅನ್ನುವ ಭಾರತದ ದೇಶೀಯ ಒಂದು ಚಾಟ್ ಬಾಟ್ನ ವಿಶೇಷತೆ ಏನು ಅಂತಂದರೆ ಭಾರತದ 20 ಪ್ರಮುಖ ಭಾಷೆಗಳಲ್ಲಿ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಷನ್ಸ್ಗಳನ್ನು ಇನ್ಪುಟ್ಗಳನ್ನು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಕೃತ್ರಿಮ್ AI ಕೆಲಸ ಮಾಡ್ತಾ ಇದೆ. ಸೊ ಅದೇ ರೀತಿಯಾಗಿ ರಿಪ್ಲೈ ಮಾಡುವಂತಹ ನಿಟ್ಟಿನಲ್ಲಿ ಭಾರತದ ಪ್ರಮುಖ 10 ಭಾಷೆಗಳಲ್ಲಿ ರಿಪ್ಲೈ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕೃತ್ರಿಮ್ AI ಅನ್ನುವ ಚಾಟ್ ಬಾಟ್ ಹೊಂದಿದೆ ಅಂತ ನಾವು ಗುರುತಿಸಬೇಕಾಗುತ್ತೆ. ಸಾಮಾನ್ಯವಾಗಿ ಈ ಕನ್ನಡ, ಮರಾಠಿ, ಹಿಂದಿ, ತೆಲುಗು, ಒಡಿಯಾ ಭಾಷೆಗಳಲ್ಲಿ, ಭಾರತೀಯ ಭಾಷೆಗಳಲ್ಲಿ 10 ಭಾಷೆಗಳಲ್ಲಿ ರಿಪ್ಲೈ ಮಾಡುವಂತಹ ಸಾಮರ್ಥ್ಯವನ್ನು ಈ ಕೃತ್ರಿಮ್ AI ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಷ್ಟೇ ಅಲ್ಲದೆ ವಾಯ್ಸ್ ಇನ್ಪುಟ್ಗಳನ್ನು ನೀಡುವುದರ ಮೂಲಕ ಕೂಡ ನಿಮಗೆ ಬೇಕಾದಂತಹ ವಿಷಯದ ಬಗ್ಗೆ ಆನ್ಸರನ್ನು ಅಥವಾ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ವ್ಯವಸ್ಥೆಯನ್ನು ಈ ಕೃತ್ರಿಮ್ AI ಹೊಂದಿದೆ. ಸೊ ಹೀಗಾಗಿ ಈ ಕೃತ್ರಿಮ್ AI ಅಥವಾ ಈ ಚಾಟ್ GPTಯನ್ನು ನೀವು ರೆಗ್ಯುಲರ್ ಆಗಿ ಬಳಸೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ಸ್ಗಳಿಗೂ ಕೂಡ ಸಾಕಷ್ಟು ಸಹಾಯ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಎಸ್ಸೆ ಬರಿಬೇಕು ಅಂತಂದರೆ ಈ ಒಂದು ಕೃತ್ರಿಮ್ AIನಲ್ಲಿ ಯಾವುದೇ ಒಂದು ಟಾಪಿಕನ್ನು ನೀವು ಈ ಚಾಟ್ GPTಯಲ್ಲಿ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಮೆನ್ಷನ್ ಮಾಡಿದರೆ ಅದಕ್ಕೆ ರಿಪ್ಲೈ ಆಗಿ ಆ ಒಂದು ಡೀಟೇಲ್ ಆದಂತಹ ಎಸ್ಸೆಗಳನ್ನು ಫ್ರೀಯಾಗಿ ನಿಮಗೆ ಕೊಡುತ್ತೆ ಚಾಟ್ GPT. ಸೊ ಹೀಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಯನ್ನು ಕೂಡ ನೀವು ಬಳಸಿಕೊಂಡು ನಿಮ್ಮ ಪ್ರಿಪ್ರೇಷನನ್ನು ಮತ್ತಷ್ಟು ಬೂಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ಪಾಲಿಟಿ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದೆ. ನಿಮಗೆಲ್ಲ ಗೊತ್ತಿರಬಹುದು ವರ್ಕ್ ಫ್ರಮ್ ಹೋಮ್ ಅಂತ ಸಾಕಷ್ಟು ಪಾಪ್ಯುಲರ್ ಆದಂತಹ ವರ್ಡ್ ಇದು, ವರ್ಕ್ ಫ್ರಮ್ ಹೋಮ್ ಅಂತ. ಅದೇ ರೀತಿಯಾಗಿ ಭಾರತೀಯ ಚುನಾವಣಾ ಆಯೋಗದ ಮೂಲಕ ವೋಟ್ ಫ್ರಮ್ ಹೋಮ್ ಅಂತ ಕೂಡ ನೀಡಲಾಗುತ್ತೆ ಒಂದು ಫೆಸಿಲಿಟಿಯನ್ನು. ಇಲ್ಲಿಯವರೆಗೂ ಕೆಲವೊಂದಿಷ್ಟು ವಿಶೇಷ ಸರ್ವಿಸಸ್ಗಳಲ್ಲಿ ತೊಡಗಿರುವಂತಹ ಸಿಬ್ಬಂದಿಗಳಿಗೆ ಮಾತ್ರ ಈ ವೋಟ್ ಫ್ರಮ್ ಹೋಮ್ ಅನ್ನುವ ಸೌಲಭ್ಯವನ್ನು ನೀಡಲಾಗ್ತಾ ಇತ್ತು. ಆದರೆ ಮೊದಲ ಬಾರಿಗೆ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಮೂಲಕ ಭಾರತದಲ್ಲಿ ಮೊದಲ ಬಾರಿಗೆ ಈ ಮನೆಯಿಂದ ಮತದಾನ ನೀಡುವಂತಹ ಸೌಲಭ್ಯವನ್ನು ಹಿರಿಯ ನಾಗರಿಕರಿಗೆ ಮತ್ತು ವಿಕಲಚೇತನರಿಗೆ ಈ ಒಂದು ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡಲಾಗ್ತಾ ಇದೆ. ಈ ಫೆಸಿಲಿಟಿನ ಎಕ್ಸ್ಟೆಂಡ್ ಮಾಡಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಇನ್ನು ಈ ಯಾರಿಗೆ ಈ ಒಂದು ವೋಟ್ ಫ್ರಮ್ ಹೋಮ್ ಸೌಲಭ್ಯವನ್ನು ನೀಡಲಾಗ್ತಾ ಇದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ 40% ಸರ್ಟಿಫಿಕೇಷನನ್ನು ಪಡೆದುಕೊಂಡಂತಹ 40% ಅಂಗವೈಕಲ್ಯವನ್ನು ಹೊಂದಿದಂತಹ ವಿಕಲಚೇತನರಿಗೆ ಮತ್ತು 85 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರಿಗೆ ಈ ಅಂಚೆ ಮತಪತ್ರಗಳ ಮೂಲಕ ಮನೆಯಿಂದ ಮತದಾನ ನೀಡುವಂತಹ ಒಂದು ಸೌಲಭ್ಯವನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಭಾರತದ ಚುನಾವಣಾ ಆಯೋಗದ ಮೂಲಕ ಭಾರತದಲ್ಲಿನ 40% ಪ್ರಮಾಣೀಕೃತವಾದಂತಹ ಅಂಗವೈಕಲ್ಯವನ್ನು ಹೊಂದಿರುವಂತಹ ಪರ್ಸನ್ ವಿತ್ ಡಿಸ್ಎಬಿಲಿಟಿ ಅಥವಾ ವಿಕಲಚೇತನರಿಗೆ ಅಥವಾ ಈ 85 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರಿಗೆ ಮನೆಯಿಂದ ಮತ ನೀಡುವಂತಹ ಅಥವಾ ವೋಟ್ ಫ್ರಮ್ ಹೋಮ್ ಸೌಲಭ್ಯವನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ ಅಂತ ನಾವು ಸಿಂಪಲ್ಲಾಗಿ ನೋಟ್ ಮಾಡಿಟ್ಕೋಬೇಕು. ಅದೇ ರೀತಿಯಾಗಿ ನೆನ್ಪಿಟ್ಕೋಬೇಕು. ಎಕ್ಸಾಮ್ನಲ್ಲಿ ಕೇಳ್ಬೋದು. ಇದೇ ಮೊದಲ ಬಾರಿಗೆ ಈ ರೀತಿಯಾದಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ವೋಟ್ ಫ್ರಮ್ ಹೋಮ್ ಅಂತ. ಸೊ ಇನ್ನು ಇದಕ್ಕಿಂತ ಮುಂಚೆ ಈ ವಿಶೇಷ ಸಿಬ್ಬಂದಿಗಳಿಗೆ ಅಂತ ನಾನು ಹೇಳಿದೆ ಕಾಂಟೆಕ್ಸ್ಟನ್ನು ಡಿಸ್ಕಸ್ ಮಾಡುವಂಥ ಸಂದರ್ಭದಲ್ಲಿ
ಈ ಮಾಧ್ಯಮ ಪ್ರತಿನಿಧಿಗಳಿಗೆ ಮತ್ತು ಚುನಾವಣಾ ಆಯೋಗದಿಂದ ಅಧಿಕಾರ ಪತ್ರವನ್ನು ಒಯ್ಯುವಂತಹ ಅಗತ್ಯ ಸೇವೆಗಳನ್ನು ಮಾಡುವಂತಹ ಕೆಲಸಗಾರರಿಗೆ, ಮೆಟ್ರೋಗಳಲ್ಲಿ, ರೈಲ್ವೆಗಳಲ್ಲಿ, ಆರೋಗ್ಯ ಸೇವೆಗಳಲ್ಲಿ ತೊಡಗಿರುವಂತಹ ಸಿಬ್ಬಂದಿಗಳಿಗೆ ಈ ಒಂದು ವೋಟ್ ಫ್ರಮ್ ಹೋಮ್ ಅನ್ನುವ ಸೌಲಭ್ಯವನ್ನು ನೀಡಲಾಗ್ತಾ ಇತ್ತು. ಅದೇ ರೀತಿಯಾಗಿ ಈ ಸಶಸ್ತ್ರ ಪಡೆಗಳ ಸಿಬ್ಬಂದಿಗಳಿಗೆ ಮತ್ತು ತಮ್ಮ ಊರಿನಿಂದ ದೂರದಲ್ಲಿ ಡೆಪ್ಲಾಯ್ ಆದಂತಹ ಸಿಬ್ಬಂದಿಗಳಿಗೆ, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳ ಸಿಬ್ಬಂದಿಗಳಿಗೆ ಮತ್ತು ಹೊರಗಡೆ ಡೆಪ್ಲಾಯ್ ಆದಂತಹ ಚುನಾವಣಾ ಕರ್ತವ್ಯದಲ್ಲಿ ತೊಡಗಿರುವಂತಹ ಈ ಸರ್ವೆಂಟ್ಸ್ಗಳಿಗೆ, ಪಬ್ಲಿಕ್ ಸರ್ವೆಂಟ್ಸ್ಗಳಿಗೆ ಈ ವೋಟ್ ಫ್ರಮ್ ಹೋಮ್ ಸೌಲಭ್ಯವನ್ನು ನೀಡಲಾಗ್ತಾ ಇತ್ತು. ಆದರೆ ಈಗ ಎಕ್ಸ್ಟೆಂಡ್ ಮಾಡಿ 85 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಹಿರಿಯ ನಾಗರಿಕರಿಗೆ ಮತ್ತು 40%ಗಿಂತ ಹೆಚ್ಚಿನ ಅಂಗವೈಕಲ್ಯವನ್ನು ಹೊಂದಿರುವಂತಹ ಈ ವಿಕಲಚೇತನರಿಗೂ ಕೂಡ ಈ ಒಂದು ಮನೆಯಿಂದ ಮತ ಚಲಾಯಿಸುವಂತಹ ಸೌಲಭ್ಯವನ್ನು ಒದಗಿಸಲಾಗ್ತಾ ಇದೆ ಮೊದಲ ಬಾರಿಗೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇನ್ನು ಈ ಸೌಲಭ್ಯವನ್ನು ಪಡೆದುಕೋಬೇಕು ಅಂತಂದರೆ ಈ ಚುನಾವಣಾ ಆಯೋಗದಿಂದ ಈ ಅಧಿಸೂಚನೆಯನ್ನು ಹೊರಡಿಸಿದಂತಹ ದಿನದಿಂದ 5 ದಿನಗಳ ಒಳಗಾಗಿ ಈ ಫಾರ್ಮ್ 12D ಅನ್ನುವ ಈ ಒಂದು ಫಾರ್ಮನ್ನು ಈ ಅಸಿಸ್ಟೆನ್ಸ್ ರಿಟರ್ನಿಂಗ್ ಆಫೀಸರ್ ಅಥವಾ ಚುನಾವಣಾಧಿಕಾರಿಗಳಿಗೆ ಸಬ್ಮಿಟ್ ಮಾಡುವುದರ ಮೂಲಕ ಈ ಮನೆಯಿಂದ ಮತ ನೀಡುವಂತಹ ಅಥವಾ ಚಲಾಯಿಸುವಂತಹ ಸೌಲಭ್ಯವನ್ನು ಪಡೆದುಕೊಳ್ಳುವಂತಹ ಅವಕಾಶವನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಕೊಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಫಾರ್ಮ್ ಹೆಸರನ್ನು ಕೂಡ ನೆನ್ಪಿಟ್ಕೊಳ್ಳಿ, ಫಾರ್ಮ್ 12D ಅಂತ. ಇನ್ನು ಮುಂದಿನ ಆರ್ಟಿಕಲ್ ಸ್ಟೇಟ್ ಆಫ್ ಗ್ಲೋಬಲ್ ಕ್ಲೈಮೇಟ್ ರಿಪೋರ್ಟ್ 2023ರ ಜಾಗತಿಕ ಹವಾಮಾನ ವರದಿಯ ಸ್ಥಿತಿಯ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಈ ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ಅಥವಾ WMO ಅನ್ನುವ ಸಂಸ್ಥೆಯ ಮೂಲಕ 2023ರ ಈ ಸ್ಟೇಟ್ ಆಫ್ ಗ್ಲೋಬಲ್ ಕ್ಲೈಮೇಟ್ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗಿದ್ದು, ಈ ಕಳೆದ ಕೆಲವು ವರ್ಷಗಳಿಗೆ ಅಥವಾ ದಶಕಗಳಿಗೆ ಕಂಪೇರ್ ಮಾಡಿದರೆ 2023ನೇ ವರ್ಷವನ್ನು ಅತ್ಯಂತ ಹೆಚ್ಚಿನ ಉಷ್ಣಾಂಶವನ್ನು ಹೊಂದಿದಂತಹ ವರ್ಷ ಅಂತ, ಹಾಟೆಸ್ಟ್ ಇಯರ್ ಈಸ್ ರೆಕಾರ್ಡೆಡ್ ಅಂತ ಈ ಒಂದು ರಿಪೋರ್ಟ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ. ಸೊ ಹೀಗಾಗಿ ಈ ರಿಪೋರ್ಟ್ನ ಕೆಲವೊಂದಿಷ್ಟು ಹೈಲೈಟ್ಸ್ಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಆಗಲೇ ತಿಳಿಸಿದ ಹಾಗೆ WMO ಅಥವಾ ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ಮುಖಾಂತರ ಪ್ರತಿ ವರ್ಷ ಈ ಒಂದು ಸ್ಟೇಟ್ ಆಫ್ ಗ್ಲೋಬಲ್ ಕ್ಲೈಮೇಟ್ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡೋದಕ್ಕೆ ಇತರ ಕೆಲವೊಂದಿಷ್ಟು ಸಂಸ್ಥೆಗಳು ಸಹಭಾಗಿಯಾಗಿದ್ದು, ಆ ಸಂಸ್ಥೆಗಳು ಯಾವುವು ಅಂತಂದರೆ ಈ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಥವಾ ವಿಶ್ವಸಂಸ್ಥೆಯನ್ನು ಒಳಗೊಂಡಂತೆ ನ್ಯಾಷನಲ್ ಮೆಟ್ರಾಲಜಿಕಲ್ ಆ್ಯಂಡ್ ಹೈಡ್ರಾಲಜಿಕಲ್ ಸರ್ವಿಸಸ್, ಗ್ಲೋಬಲ್ ಡೇಟಾ ಆ್ಯಂಡ್ ಅನಾಲಿಸಿಸ್ ಸೆಂಟರ್ ಅನ್ನುವ ಸಂಸ್ಥೆ, ರೀಜನಲ್ ಕ್ಲೈಮೇಟ್ ಸೆಂಟರ್ ಸಂಸ್ಥೆ, ವರ್ಲ್ಡ್ ಕ್ಲೈಮೇಟ್ ರಿಸರ್ಚ್ ಪ್ರೋಗ್ರಾಮ್ ಅನ್ನುವ ಸಂಸ್ಥೆ, ಗ್ಲೋಬಲ್ ಅಟ್ಮಾಸ್ಫಿಯರ್ ವಾಚ್ ಅಂತ ಮತ್ತು ಗ್ಲೋಬಲ್ ಕ್ರಯೋಸ್ಫಿಯರ್ ವಾಚ್ ಅಂತ ಮತ್ತು ಕೋಪರ್ನಿಕಸ್ ಕ್ಲೈಮೇಟ್ ಚೇಂಜ್ ಸರ್ವಿಸಸ್ ಆಪರೇಟೆಡ್ ಬೈ ECMWF ಅನ್ನುವ ಈ ಪ್ರಮುಖ ಸಂಸ್ಥೆಗಳಿಂದ ಸಾಕಷ್ಟು ಮಾಹಿತಿಗಳನ್ನು ಕಾಂಟ್ರಿಬ್ಯೂಟ್ ಮಾಡುವುದರ ಮೂಲಕ ವಿಶೇಷವಾಗಿ ಈ ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್, ಸೊ ಇದಿಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ಮುಖಾಂತರ ಈ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು 2023ರ ಈ ಒಂದು ರಿಪೋರ್ಟನ್ನು, ಇದರ ಮುಖ್ಯಾಂಶಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, 2023ರ ವರ್ಷದ ಉಷ್ಣಾಂಶವನ್ನು ಜಾಗತಿಕವಾಗಿ ಒಂದು ಸರಾಸರಿ ಉಷ್ಣಾಂಶವನ್ನು, ಮೇಲ್ಮೈ ಉಷ್ಣಾಂಶವನ್ನು ಕನ್ಸಿಡರ್ ಮಾಡಿದರೆ ಕಳೆದ ಕೆಲವು ವರ್ಷಗಳಿಗೆ ಕಂಪೇರ್ ಮಾಡಿದರೆ ಸುಮಾರು 1.45 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಹೆಚ್ಚಾಗಿತ್ತು. ಓವರಾಲ್ ಒಂದು ಜಾಗತಿಕ ಸರಾಸರಿ ಗ್ಲೋಬಲ್ ಆ್ಯಾವ್ರೇಜನ್ನು ಕನ್ಸಿಡರ್ ಮಾಡಿದರೆ 1.45 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಜಾಸ್ತಿ ಆಗಿತ್ತು ಅಂತ ಈ ಒಂದು ಹೈಲೈಟನ್ನು ಮಾಡಲಾಗಿದೆ. ಸೊ ಇದನ್ನು ಒಂದು ಪ್ರೀ ಇಂಡಸ್ಟ್ರಿಯಲ್ ಬೇಸ್ ಲೈನ್ಗೆ ಕನ್ಸಿಡರ್ ಮಾಡಿದ್ದು, ಈ ಕೈಗಾರಿಕೀಕರಣ ಅಥವಾ 17 ಮತ್ತು 18ನೇ ಶತಮಾನದಲ್ಲಿ ಏನು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟ್ ಆಗಿತ್ತು, ಸೊ ಆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚಿನ ಒಂದು ಬೇಸ್ ಲೈನನ್ನು ಕನ್ಸಿಡರ್ ಮಾಡಿ ಈ ಉಷ್ಣಾಂಶದ ಕ್ಯಾಲ್ಕುಲೇಷನನ್ನು ಮಾಡಲಾಗುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಉಷ್ಣಾಂಶವನ್ನು ಕಂಪೇರ್ ಮಾಡಿದರೆ ಜಾಗತಿಕ ಉಷ್ಣಾಂಶ ಸುಮಾರು 1.45 ಡಿಗ್ರಿ ಸೆಲ್ಸಿಯಸ್ನಷ್ಟು ಸರಾಸರಿ ಹೆಚ್ಚಿನ ಉಷ್ಣಾಂಶವನ್ನು ಹೊಂದಿತ್ತು ಅಂತ 2023ರ
ಈ ಒಂದು ವರದಿಯಲ್ಲಿ ಪಬ್ಲಿಷ್ ಮಾಡಲಾಗಿದೆ. ಅದೇ ರೀತಿಯಾಗಿ ಕಳೆದ ಒಂದು ದಶಕದಲ್ಲಿ ಅತಿ ಹೆಚ್ಚಿನ ಉಷ್ಣಾಂಶವನ್ನು ಈ 2023 ವರ್ಷದಲ್ಲಿ ರೆಕಾರ್ಡ್ ಮಾಡಲಾಗಿದೆ ಅಂತ ಮುಖ್ಯವಾಗಿ ಮೆನ್ಷನ್ ಮಾಡಲಾಗಿದೆ. ಮತ್ತು ಈ 2023ರಲ್ಲಿ 90% ಈ ಮಹಾಸಾಗರಗಳಲ್ಲಿ ಹೀಟ್ ವೇವ್ ಕಂಡೀಷನ್ಸ್ಗಳನ್ನು ಎಕ್ಸ್ಪೀರಿಯನ್ಸ್ ಮಾಡಲಾಗಿದೆ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಬಿಸಿ ಗಾಳಿ ಅಥವಾ ಹೀಟ್ ವೇವ್ ಅಂತ ಏನು ಕರಿತೇವೆ, ಉಷ್ಣ ಅಲೆ ಅಂತ ಏನು ಕರಿತೇವೆ, ಸೊ ಹೀಟ್ ವೇವ್ ಕಂಡೀಷನ್ಸ್ಗಳನ್ನು, ಅದರಲ್ಲೂ ಈ ಸಾಗರ ಭಾಗದಲ್ಲಿರುವಂತಹ ಪ್ರದೇಶದಲ್ಲಿ ಹೆಚ್ಚಿನ ಒಂದು ಉಷ್ಣಾಂಶವನ್ನು ಕನ್ಸಿಡರ್ ಮಾಡಲಾಗಿದೆ ಅಂತ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗಿದೆ. ಸೊ 1950ನೇ ಇಸ್ವಿಯಿಂದ ಕನ್ಸಿಡರ್ ಮಾಡಿದರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಯುರೋಪ್ ಮತ್ತು ದಕ್ಷಿಣ ಅಮೆರಿಕಾ ಭಾಗದಲ್ಲಿ ಈ ಗ್ಲೇಷಿಯರ್ಸ್ಗಳು ಅಥವಾ ಹಿಮ ನದಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಕರಗುವಿಕೆಯನ್ನು ಕಂಡಿವೆ. ಅಂದರೆ ಆ ಒಂದು ಹಿಮಗಡ್ಡೆಗಳು ಕರಗುವುದನ್ನು ಈ ಒಂದು ವರ್ಷದಲ್ಲಿ ರೆಕಾರ್ಡ್ ಮಾಡಲಾಗಿದೆ ಅಂತ ಮಾಹಿತಿಯನ್ನು ಶೇರ್ ಮಾಡಲಾಗಿದೆ. ಇವೆಲ್ಲ ನೆಗೆಟಿವ್ ಪಾಯಿಂಟ್ಸ್ಗಳಾದವು. ಇನ್ನು ವಿಶೇಷವಾದಂತಹ ಒಂದು ಧನಾತ್ಮಕವಾದಂತಹ ಅಥವಾ ಪಾಸಿಟಿವ್ ಚೇಂಜ್ ಏನು ಅಂತಂದರೆ 2023ನೇ ವರ್ಷದಲ್ಲಿ ಅದರ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದರೆ 50% ನವೀಕರಿಸಬಹುದಾದಂತಹ ಶಕ್ತಿಯನ್ನು ಉತ್ಪಾದನೆ ಮಾಡಲಾಗಿದೆ ಅಂತ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ. ರಿನ್ಯೂಯಬಲ್ ಎನರ್ಜಿಯನ್ನು 2022ಕ್ಕೆ ಕಂಪೇರ್ ಮಾಡಿದರೆ 50% ಅದರ ಒಂದು ಉತ್ಪಾದನೆ ಹೆಚ್ಚಾಗಿದೆ ಅಂತ ಗುರುತಿಸಲಾಗಿದ್ದು, ಕಳೆದ ವರ್ಷ ಟೋಟಲ್ ಆಗಿ ಒಟ್ಟು 510 ಗೀಗಾವ್ಯಾಟ್ಗಳಷ್ಟು ಈ ರಿನ್ಯೂಯಬಲ್ ಎನರ್ಜಿ ಪ್ರೊಡಕ್ಷನನ್ನು ಮಾಡಲಾಗಿದೆ ಅಂತ, ಕಳೆದ 20 ವರ್ಷಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಈ ಒಂದು ಶಕ್ತಿಯನ್ನು ಉತ್ಪಾದನೆ ಮಾಡಲಾಗಿದೆ. ದ್ಯಾಟ್ ಈಸ್ ಫ್ರಮ್ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ ಅನ್ನೋದು ಮುಖ್ಯವಾದಂತಹ ಒಂದು ಪಾಸಿಟಿವ್ ಚೇಂಜ್ ಅಂತ ನಾವು ಗುರುತಿಸ್ಬೋದು. ಸೊ ನೋಟ್ ಮಾಡಿಟ್ಕೊಳ್ಳಿ, ಇವೆಲ್ಲ ಪಾಯಿಂಟ್ಸ್ಗಳು ಪರಿಸರ ಮಾಲಿನ್ಯ ಮತ್ತು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತಹ ಸಾಕಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳಾಗುತ್ತೆ. ನೀವು ಎಸ್ಸೆ ಅಥವಾ ನಿಮ್ಮ ಆನ್ಸರ್ ರೈಟಿಂಗ್ನಲ್ಲಿ ಇವುಗಳನ್ನು ಇನ್ಕ್ಲೂಡ್ ಮಾಡ್ಕೋಬೋದು. ಇನ್ನು ಈ ಜಾಗತಿಕ ಹವಾಮಾನ ವರದಿಯ ಸ್ಥಿತಿ ಅಥವಾ ಸ್ಟೇಟ್ ಆಫ್ ಗ್ಲೋಬಲ್ ಕ್ಲೈಮೇಟ್ ರಿಪೋರ್ಟ್ನ ಪಬ್ಲಿಷ್ ಮಾಡುವಂತಹ ಸಂಸ್ಥೆ ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ಅಂತ ಗುರುತಿಸಿದ್ವಿ. ವಿಶ್ವ ಹವಾಮಾನ ಸಂಸ್ಥೆ ಅಂತ ಇದನ್ನು ಕನ್ನಡದಲ್ಲಿ ಗುರುತಿಸಲಾಗುತ್ತೆ. ಇತ್ತೀಚೆಗೆ ಅಂದರೆ ಮಾರ್ಚ್ 23ನೇ ತಾರೀಕಿನಂದು ವಿಶ್ವ ಹವಾಮಾನ ದಿನ ಅಂತ ನಾವು ಒಂದು ದಿನಾಚರಣೆಯನ್ನು ಆಚರಿಸಿದ್ವಿ ಅಂತ ನಾವು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಡೀಟೇಲ್ ಆಗಿ ಇದರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಈಗ ಈ ಒಂದು ದಿನದ ಆಚರಣೆಯ ಹಿನ್ನೆಲೆಯನ್ನು ಕೂಡ ಆ ಒಂದು ಸಂದರ್ಭದಲ್ಲಿ ಡಿಸ್ಕಸ್ ಮಾಡಿದ್ವಿ. 1950ನೇ ಇಸವಿಯಲ್ಲಿ ಮಾರ್ಚ್ 23ನೇ ತಾರೀಕಿನಂದು ವಿಶ್ವ ಹವಾಮಾನ ಸಂಸ್ಥೆ ಅಥವಾ ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನನ್ನು ಸ್ಥಾಪನೆ ಮಾಡಲಾಗಿತ್ತು. ಸೊ ಈ ಒಂದು ಸಂಸ್ಥೆಯ ಸ್ಥಾಪನೆ ಮಾಡಿದಂತಹ ದಿನವನ್ನು ವಾರ್ಷಿಕವಾಗಿ ವಿಶ್ವ ಹವಾಮಾನ ದಿನ ಅಂತ ಒಂದು ದಿನವನ್ನು ಆಚರಿಸಲಾಗುತ್ತೆ ಮಾರ್ಚ್ 23ನೇ ತಾರೀಕಿನಂದು. ಸೊ ಈ ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ವಿಶ್ವಸಂಸ್ಥೆಯ ಒಂದು ವಿಶೇಷವಾದಂತಹ ಒಂದು ಏಜೆನ್ಸಿಯಾಗಿದ್ದು, ಇದಕ್ಕಿಂತ ಹಿಂದೆ ಇದ್ದಂತಹ ಇಂಟರ್ನ್ಯಾಷನಲ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ಅಂದರೆ 1873ರಲ್ಲಿ ಸ್ಥಾಪನೆಯಾಗಿದ್ದಂತಹ ಅಂತಾರಾಷ್ಟ್ರೀಯ ಹವಾಮಾನ ಸಂಸ್ಥೆಯ ಒಂದು ಚೈಲ್ಡ್ ಆರ್ಗನೈಸೇಷನ್ ಅಂತ ಈ ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನನ್ನು ನಾವು ಗುರುತಿಸಬಹುದು. ಆಗಲೇ ತಿಳಿಸಿದ ಹಾಗೆ 1950ರಲ್ಲಿ ಸ್ಥಾಪನೆಯಾದಂತಹ ಈ ವಿಶ್ವಸಂಸ್ಥೆಯ ಒಂದು ವಿಶೇಷ ಸಂಸ್ಥೆಯಾಗಿರುವಂತಹ ಈ ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ಮುಖ್ಯವಾಗಿ ಈ ಯುನೈಟೆಡ್ ನೇಷನ್ನ ಹವಾಮಾನಶಾಸ್ತ್ರ, ಈ ಜಲವಿಜ್ಞಾನ, ಭೂಭೌತ ವಿಜ್ಞಾನ ಈ ರೀತಿಯಾದಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡುವಂತಹ ಒಂದು ವಿಶೇಷವಾದಂತಹ ಸಂಸ್ಥೆಯಾಗಿದೆ ಅಂತ ನಾವು ಗುರುತಿಸ್ಬೋದು. ಇದರ ಮುಖ್ಯ ಕಚೇರಿ ಸ್ವಿಟ್ಜರ್ಲ್ಯಾಂಡ್ ದೇಶದ ಜಿನಿವಾ ನಗರದಲ್ಲಿದ್ದು, ಸದ್ಯಕ್ಕೆ 191 ದೇಶಗಳ ಸದಸ್ಯ ರಾಷ್ಟ್ರಗಳನ್ನು ಈ ಒಂದು ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ನಲ್ಲಿ ನಾವು ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಇದರ ಥೀಮನ್ನು ಕೂಡ ಮತ್ತೊಮ್ಮೆ ರಿವೈಸ್ ಮಾಡೋಣ. 2024ನೇ ಇಸವಿಯ ವರ್ಲ್ಡ್ ಮೆಟ್ರಾಲಜಿಕಲ್ ಡೇ ಅಥವಾ ವಿಶ್ವ ಹವಾಮಾನ ದಿನದ ಥೀಮ್ ಏನಾಗಿತ್ತು ಇದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ 2-3 ದಿನದ ಹಿಂದೆ. ಸೊ ಮತ್ತೊಮ್ಮೆ ರಿವೈಸ್ ಮಾಡ್ಕೋಣ. ಆಟ್ ದ ಫ್ರಂಟ್ ಲೈನ್ ಆಫ್ ಕ್ಲೈಮೇಟ್ ಆ್ಯಕ್ಷನ್, ಹವಾಮಾನದ ಕ್ರಿಯೆಯಲ್ಲಿ ಮುಂಚೂಣಿಯಲ್ಲಿ ಅಂತ ಈ ಒಂದು ಥೀಮನ್ನು ಇಟ್ಕೊಂಡು 2023ರ ಈ ವರ್ಲ್ಡ್ ಮೆಟ್ರಾಲಜಿಕಲ್ ಡೇಯನ್ನು ಮಾರ್ಚ್ 23ನೇ ತಾರೀಕಿನಂದು ಆಚರಿಸಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಸೊ ನೋಟ್ ಮಾಡಿಟ್ಕೊಳ್ಳಿದ್ನ. ಸೊ ಅದೇ ರೀತಿಯಾಗಿ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳಲ್ಲಿ
13ನೇ ಗುರಿ ಏನಿದೆ ಇದು ಕ್ಲೈಮೇಟ್ ಆ್ಯಕ್ಷನ್ ಬಗ್ಗೆ ಸೂಚಿಸುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಸೊ ನೋಟ್ ಮಾಡಿ ಇಟ್ಕೊಳ್ಳಿದ್ನ. ಮುಂದಿನ ಆರ್ಟಿಕಲ್, ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಯವರು ಭೂತಾನ್ ದೇಶಕ್ಕೆ ಭೇಟಿ ನೀಡಿದರು. ಅದೇ ಒಂದು ಸಂದರ್ಭದಲ್ಲಿ ಭೂತಾನ್ ದೇಶದ ರಾಜನಾಗಿರುವಂತಹ ಜಿಗ್ಮೆ ಖೇಸರ್ ನಮ್ಗ್ಯಾಲ್ ವಾಂಗ್ಚುಕ್ ಅವರು ಭೂತಾನ್ ದೇಶದ ಅತ್ಯುನ್ನತ ಪುರಸ್ಕಾರವಾಗಿರುವಂತಹ ದಿ ಆರ್ಡರ್ ಆಫ್ ದಿ ಡ್ರಕ್ ಗ್ಯಾಲ್ಪೋ ಅನ್ನುವ ಈ ಒಂದು ಗೌರವವನ್ನು ಭಾರತದ ಪ್ರಧಾನಮಂತ್ರಿಯವರಿಗೆ ನೀಡಿದ್ದಾರೆ ಅಂತ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಭೂತಾನ್ ದೇಶದ ಅತ್ಯುನ್ನತ ಪುರಸ್ಕಾರವಾಗಿರುವಂತಹ ಆರ್ಡರ್ ಆಫ್ ದಿ ಡ್ರಕ್ ಗ್ಯಾಲ್ಪೋ ಅನ್ನುವ ಈ ಒಂದು ಪ್ರಶಸ್ತಿಯನ್ನು, ಒಂದು ಪುರಸ್ಕಾರವನ್ನು ಭಾರತದ ಪ್ರಧಾನಮಂತ್ರಿಯ ಆದಂತಹ ನರೇಂದ್ರ ಮೋದಿ ಅವರಿಗೆ ನೀಡಿದ್ದಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದರಿಂದ ಭೂತಾನ್ ಮತ್ತು ಭಾರತದ ಬಾಂಧವ್ಯಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗಟ್ಟಿಗೊಳ್ಳಲಿವೆ ಅಂತ ಎರಡೂ ದೇಶದಿಂದ ಆಶಿಸಲಾಗ್ತಾ ಇದೆ. ಸೊ ಇದನ್ನು ನೋಟ್ ಮಾಡಿಟ್ಕೊಳ್ಳಿ. ಈ ಭಾರತ ಮತ್ತು ಚೀನಾದ ಗಡಿಗಳನ್ನು ಶೇರ್ ಮಾಡಿಕೊಳ್ಳುವಂತಹ ಭೂತಾನ್ ದೇಶದಲ್ಲಿ ಯಾವುದೇ ರೀತಿಯಾದಂತಹ ಚೀನಾದ ಇನ್ಫ್ಲೂಯೆನ್ಸನ್ನು ರಿಜೆಕ್ಟ್ ಮಾಡಿರುವಂತಹ ಭೂತಾನ್ ದೇಶ ಭಾರತದೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೆಚ್ಚಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನು ಕೈಗೊಂಡಿದೆ ಮತ್ತು ಮುಂದಿನ 5 ವರ್ಷಗಳಲ್ಲಿ ಭಾರತದಿಂದ ಸುಮಾರು 10,000 ಕೋಟಿ ರೂಪಾಯಿಗಳ ನೆರವನ್ನು ಭೂತಾನ್ಗೆ ನೀಡುವುದಾಗಿ ಘೋಷಣೆ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಒಂದು ಆರ್ಡರ್ ಆಫ್ ದಿ ಡ್ರಗ್ ಗ್ಯಾಲ್ಪೋ ಅನ್ನುವ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಯಾವುದೇ ರಾಷ್ಟ್ರದ ಪೊಲಿಟಿಕಲ್ ಲೀಡರ್ಗೂ ಕೂಡ ಈ ಒಂದು ಅವಾರ್ಡನ್ನು ನೀಡಲಾಗಿರಲಿಲ್ಲ. ಭಾರತದ ಪ್ರಧಾನಮಂತ್ರಿಯವರಿಗೆ ಮೊದಲ ಬಾರಿಗೆ ಈ ಡ್ರಗ್ ಗ್ಯಾಲ್ಪೋ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದು ಭೂತಾನ್ ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರ. ಭಾರತದಲ್ಲಿ ಯಾವ ರೀತಿಯಾಗಿ ಭಾರತ ರತ್ನ ಇದೆ, ಅದೇ ರೀತಿಯಾಗಿ ಭೂತಾನ್ನ ಅತ್ಯುನ್ನತ ಪುರಸ್ಕಾರ ಈ ಆರ್ಡರ್ ಆಫ್ ದಿ ಡ್ರಗ್ ಗ್ಯಾಲ್ಪೋ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಡಿಸ್ಕಷನನ್ನು ಕಂಪ್ಲೀಟ್ ಮಾಡೋದಕ್ಕಿಂತ ಮುಂಚೆ ರ್ಯಾಪಿಡ್ ರಿವಿಷನ್ ಸೆಷನ್ನಲ್ಲಿ ಈ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳ ಮೇಲಿನ ಕೆಲವೊಂದಿಷ್ಟು ರೆಲೆವೆಂಟ್ ಪ್ರಶ್ನೆಗಳು ಯಾವುವು ಅಂತ ಡಿಸ್ಕಸ್ ಮಾಡೋಣ. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ಭಾರತದ ಮೊದಲ ಪೂರ್ಣ ಪ್ರಮಾಣದ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಕಂಪ್ಯೂಟಿಂಗ್ ಸ್ಟ್ಯಾಕ್ ಪ್ಲ್ಯಾಟ್ಫಾರ್ಮ್ ಯಾವುದು ಅಂತ, ಅದರ ಹೆಸರೇನು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಆಕೃತಿ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆಪ್ಷನ್ 2 ಕೃತ್ರಿಮ್ AI. ಆಪ್ಷನ್ 3 ಭಾರತ್ AI. ಆಪ್ಷನ್ 4 ಭವಿಷ್ AI ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ, ಈ ಓಲಾ ಕಂಪನಿ ಮಲ್ಟಿನ್ಯಾಷನಲ್ ಕಂಪನಿಯ ಮುಖಾಂತರ ದೇಶೀಯವಾಗಿ ಭಾರತದಲ್ಲಿ ಕೃತ್ರಿಮ್ AI ಅನ್ನುವ ಈ ಒಂದು ಚಾಟ್ ಬಾಟನ್ನು ಡೆವಲಪ್ ಮಾಡಲಾಗಿದೆ. ಈ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ಆಧಾರದ ಮೇಲೆ ಭಾರತದಲ್ಲಿ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಕೃತ್ರಿಮ್ AI ಅನ್ನೋದು ಇದರ ಹೆಸರಾಗಿದೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಈ ಮಲ್ಟಿನ್ಯಾಷನಲ್ ರೈಡ್ ಶೇರಿಂಗ್ ಕಂಪನಿಯಾಗಿರುವಂತಹ ಓಲಾದ CEO ಆಗಿರುವಂತಹ ಭವಿಷ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ಈ ಕೃತ್ರಿಮ್ AI ಅನ್ನುವ ಈ ಒಂದು ಚಾಟ್ ಬಾಟನ್ನು ಡೆವಲಪ್ ಮಾಡಲಾಗಿದೆ. ಭಾರತದ ಈ ದೇಶೀಯ ಭಾಷೆಗಳಾದಂತಹ ಕೆಲವೊಂದಿಷ್ಟು 20 ಭಾಷೆಗಳಲ್ಲಿ ಇನ್ಪುಟ್ಟನ್ನು ಮತ್ತು 10 ಭಾಷೆಗಳಲ್ಲಿ ಔಟ್ಪುಟ್ಟನ್ನು ನೀಡುವಂತಹ ಸಾಮರ್ಥ್ಯವನ್ನು ಈ ಕೃತ್ರಿಮ್ AI ಅನ್ನುವ ಪ್ಲ್ಯಾಟ್ಫಾರ್ಮ್ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇದು ಈ ಚಾಟ್ GPT ಅಂತ ಏನು ಕರಿತೇವೆ, ಚಾಟ್ GPT ಅನ್ನುವ AI ಚಾಟ್ ಬಾಟ್ ಟೂಲ್ ಏನಿದೆ, ಸೊ ಅದೇ ರೀತಿಯಾಗಿ ಭಾರತದಲ್ಲಿ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಒಂದು ಪ್ಲ್ಯಾಟ್ಫಾರ್ಮ್ ಆಗಿದೆ, ವೇದಿಕೆಯಾಗಿದೆ ಅಂತ ನಾವು ಕೃತ್ರಿಮ್ AI ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ಮನೆಯಿಂದ ಮತ ನೀಡುವಂತಹ ಸೌಲಭ್ಯ ವೋಟ್ ಫ್ರಮ್ ಹೋಮ್ ಅನ್ನುವ ಸೌಲಭ್ಯವನ್ನು ಇತ್ತೀಚೆಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಈ ಕೆಳಗಿನ ಭಾರತದ ಯಾವ ನಾಗರಿಕರಿಗೆ ವಿಸ್ತರಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 80 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ನಾಗರಿಕರಿಗೆ. ಆಪ್ಷನ್ 2 40%ಗಿಂತ ಹೆಚ್ಚು ಪ್ರಮಾಣೀಕೃತವಾದಂತಹ ಅಂಗವೈಕಲ್ಯವನ್ನು ಹೊಂದಿರುವಂತಹ ಈ ಪರ್ಸನ್ ವಿತ್ ಡಿಸೆಬಿಲಿಟಿ ವಿಕಲಚೇತನರಿಗೆ. ಆಪ್ಷನ್ 3 80%ಗಿಂತ ಹೆಚ್ಚು ಪ್ರಮಾಣೀಕೃತವಾದಂತಹ ಅಂಗವೈಕಲ್ಯವನ್ನು ಹೊಂದಿರುವಂತಹ ವ್ಯಕ್ತಿಗಳು ಅಥವಾ ಪರ್ಸನ್ ವಿತ್ ಡಿಸೆಬಿಲಿಟಿ
ವಿಕಲಚೇತನರಿಗೆ ಅಂತ ಮೂರನೇ ಆಪ್ಷನ್ ಇದೆ. ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4. ಈ ಮೇಲಿನ ಎಲ್ಲ ನಾಗರಿಕರಿಗೂ ಕೂಡ ವೋಟ್ ಫ್ರಮ್ ಹೋಮ್ ಅನ್ನುವ ಸೌಲಭ್ಯವನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ವಿಸ್ತರಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಸೊ ಇಲ್ಲಿ ಟ್ರಿಕಿ ಕ್ವಶನ್ ಆಗಿತ್ತು. 40%ಗಿಂತ ಜಾಸ್ತಿ, 80%ಗಿಂತ ಜಾಸ್ತಿ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. 40%ಗಿಂತ ಜಾಸ್ತಿ ಅಂತಂದರೆ ಆಬ್ವಿಯಸ್ಲಿ 80% ಕೂಡ ಕವರ್ ಆಗುತ್ತೆ. ಸೊ ಹೀಗಾಗಿ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಕರೆಕ್ಟ್ ಆಗುತ್ತೆ. ಆಗಲೇ ತಿಳಿಸಿದ ಹಾಗೆ ಈ 40%ಗಿಂತ ಹೆಚ್ಚು ಸರ್ಟಿಫೈ ಆದಂತಹ ಅಂಗವೈಕಲ್ಯವನ್ನು ಹೊಂದಿದಂತಹ ವಿಕಲಚೇತನರಿಗೆ 85 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಭಾರತೀಯ ನಾಗರಿಕರಿಗೆ ಈ ಮನೆಯಿಂದ ಮತ ಚಲಾಯಿಸುವಂತಹ ಸೌಲಭ್ಯವನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ನೀಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ. ಈ ಕೆಳಗಿನ ಯಾವ ಸಂಸ್ಥೆಯು ಜಾಗತಿಕ ಹವಾಮಾನ ವರದಿ ಈ ಒಂದು ರಿಪೋರ್ಟನ್ನು ಪ್ರಕಟಿಸುತ್ತದೆ ಅಂತ ಪ್ರಶ್ನೆ ಇದೆ. ವಿಚ್ ಆಫ್ ದ ಅಬೌವ್ ಇನ್ಸ್ಟಿಟ್ಯೂಷನ್ ಪಬ್ಲಿಷಸ್ ದ ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ರಿಪೋರ್ಟ್ ಅಂತ ಪ್ರಶ್ನೆ ಇದ್ದು, ಸ್ಟೇಟ್ ಆಫ್ ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ಅಂತನ್ನುವ ವರದಿಯನ್ನು ಪಬ್ಲಿಷ್ ಮಾಡುವಂಥ ಸಂಸ್ಥೆ ಆಪ್ಷನ್ 1 ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ಅಥವಾ WMO, ಆಪ್ಷನ್ 2 ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್, ಆಪ್ಷನ್ 3 ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥವಾ ಆಪ್ಷನ್ 4 ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCN ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1. ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ಅನ್ನುವ ಸಂಸ್ಥೆಯ ಮೂಲಕ 2023ರ ಜಾಗತಿಕ ಹವಾಮಾನ ವರದಿಯನ್ನು ಪಬ್ಲಿಷ್ ಮಾಡಲಾಗಿದೆ ಅಂತ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಕಳೆದ ವರ್ಷ ಈ ಹಿಂದಿನ ದಶಕಕ್ಕೆ ಕಂಪೇರ್ ಮಾಡಿದರೆ, ದಶಕದಲ್ಲಿನ ಎಲ್ಲ ವರ್ಷಗಳಿಗೆ ಕಂಪೇರ್ ಮಾಡಿದರೆ ಅತಿ ಹೆಚ್ಚಿನ ಉಷ್ಣಾಂಶವನ್ನು ರೆಕಾರ್ಡ್ ಮಾಡಲಾಗಿದೆ ಅಂತ ಸ್ಟೇಟ್ ಆಫ್ ಗ್ಲೋಬಲ್ ಕ್ಲೈಮೇಟ್ ರಿಪೋರ್ಟ್ ಅನ್ನುವ ಈ ಒಂದು ಸಂಸ್ಥೆಯ ರಿಪೋರ್ಟನ್ನು ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ಮುಖಾಂತರ ಮತ್ತು ಇತರ ಕೆಲವೊಂದಿಷ್ಟು ಪ್ರಮುಖ ಸಹಭಾಗಿತ್ವ ಹೊಂದಿದಂತಹ ಸಂಸ್ಥೆಗಳ ಮುಖಾಂತರ ಪಬ್ಲಿಷ್ ಮಾಡಲಾಗಿದೆ. WMO ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಈ ಸಂಸ್ಥೆಯ ಮೂಲಕ ಈ ಸ್ಟೇಟ್ ಆಫ್ ಗ್ಲೋಬಲ್ ಕ್ಲೈಮೇಟ್ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ. ಆರ್ಡರ್ ಆಫ್ ದಿ ಡ್ರಗ್ ಗ್ಯಾಲ್ಪೋ ಅನ್ನುವ ಈ ಒಂದು ಪುರಸ್ಕಾರ ಈ ಕೆಳಗಿನ ಆಪ್ಷನ್ಗಳಲ್ಲಿ ಯಾವ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ ಅಂತ ಪ್ರಶ್ನೆ ಇದೆ. ಯಾವ ದೇಶ ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ 1 ನೇಪಾಳ, ಆಪ್ಷನ್ 2 ಮಾಲ್ಡೀವ್ಸ್, ಆಪ್ಷನ್ 3 ಭೂತಾನ್ ಅಥವಾ ಆಪ್ಷನ್ 4 ಶ್ರೀಲಂಕಾ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಆಪ್ಷನ್ 3. ಭೂತಾನ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರುವಂತಹ ಆರ್ಡರ್ ಆಫ್ ದಿ ಡ್ರಗ್ ಗ್ಯಾಲ್ಪೋ ಪ್ರಶಸ್ತಿಯನ್ನು ಭಾರತದ ಪ್ರಧಾನಮಂತ್ರಿಯವರಿಗೆ ಇತ್ತೀಚೆಗೆ ನೀಡಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಭೂತಾನ್ ಈಸ್ ರೈಟ್ ಆನ್ಸರ್. ಭೂತಾನ್ ದೇಶದ ರಾಜನಾಗಿರುವಂತಹ ಜಿಗ್ಮೆ ಖೇಸರ್ ನಾಮ್ಗ್ಯಾಲ್ ವಾಂಗ್ಚುಕ್ ಈ ಇಮೇಜ್ನಲ್ಲಿ ನೋಡ್ಬೋದು. ಸೊ ಇವರಿಂದ ಭೂತಾನ್ ದೇಶದ ಅತ್ಯುನ್ನತ ಪುರಸ್ಕಾರವಾಗಿರುವಂತಹ ಆರ್ಡರ್ ಆಫ್ ದಿ ಡ್ರಗ್ ಗ್ಯಾಲ್ಪೋ ಅನ್ನುವ ಈ ಒಂದು ಪುರಸ್ಕಾರವನ್ನು ಭಾರತದ ಪ್ರಧಾನಮಂತ್ರಿಯವರಿಗೆ ನೀಡಲಾಯಿತು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸರಿಯಾದ ಉತ್ತರ ಭೂತಾನ್ ಆಗುತ್ತೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳು ಮತ್ತು ಎಲ್ಲ ಆಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ. ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಎನ್ ಆಸಮ್ ಡೇ.